ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯುತ್ತೆ. ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕಠಿಣ ಕಾನೂನು ಜಾರಿ ಬಗ್ಗೆ ಚರ್ಚೆ ಕೂಡ ಮಾಡಲಾಗುತ್ತೆ. ದೇಶ ಹೊತ್ತಿ ಉರಿತಾ ಇದೆ ನೀಟ್ ಕಿಚ್ಚಿನಿಂದ. ಇವತ್ತು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯುವ ಸಾಧ್ಯತೆ ಇದೆ. ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯೋದಕ್ಕೆ ಕಠಿಣ ಕಾನೂನು ಜಾರಿ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ನೀಟ್ ಅಕ್ರಮದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ. ಆಲ್ರೆಡಿ ಟ್ವೀಟಲ್ಲಿ ಹೇಳಿದರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯನ್ನು ಮಾಡ್ತೀವಿ, ಯುವಕರ ಭವಿಷ್ಯ ನಮಗೆ ಮುಖ್ಯ ಅಂತ ಹೇಳಿದರು, ಅವರ ವೆಲ್ಫೇರ್ ಮುಖ್ಯ ಅಂತ ಪ್ರಧಾನಿ ಮೋದಿ ಹೇಳಿದರು. ಇದೀಗ ಇವತ್ತು ಸಂಪುಟ ಸಭೆಯನ್ನು ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವಂತಹ ಮಸೂದೆಗೆ ಸಮ್ಮತಿಯ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶೈಕ್ಷಣಿಕ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಮುಂಗಾರು ಅಧಿವೇಶನದಲ್ಲೇ ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಪ್ಲಾನ್ಗಳನ್ನು ಮಾಡಲಾಗ್ತಿದೆ. ಆರೋಪಿಗಳ ಬಂಧನ ಆಗಿದೆ, ಬಟ್ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಇವರೇನೋ ಮಾಡಿಬಿಟ್ರು, ಬಟ್ ನೆಕ್ಸ್ಟ್ ಈ ಥರ ಆಗಬಾರ್ದು. ಇದಕ್ಕಾಗಿಯೇ ಒಂದು ಹೊಸ ಮಸೂದೆಯನ್ನು ತೆಗೆದುಕೊಂಡು ಬಂದು ಈ ಮುಂಗಾರು ಅಧಿವೇಶನದಲ್ಲಿ ಅದನ್ನು ಮಂಡನೆ ಮಾಡಿ ಅದಕ್ಕೆ ಒಂದು ಕಾನೂನು ಚೌಕಟ್ಟನ್ನು ತರುವಂತಹ ಪ್ಲ್ಯಾನನ್ನು ಮಾಡಲಾಗ್ತಾ ಇದೆ. ಮುಂದೆ ಈ ರೀತಿ ಆಗಬಾರ್ದು, ಈ ರೀತಿ ದೇಶನೂ ಕೂಡ ಹೊತ್ತಿ ಉರಿಬಾರ್ದು, ಯುವಕರ ಭವಿಷ್ಯನೇ ನಮಗೆ ಮುಖ್ಯ ಅಂತ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿದರು. ಇವತ್ತು ಸಂಪುಟ ಸಭೆಯನ್ನು ನಡೆಸ್ತಾರೆ. ಈ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಹಾಜರಿರ್ತಾರೆ. ಆಮೇಲೆ ಅಧಿಕಾರಿಗಳಿಂದಲೂ ಕೂಡ ವರದಿಗಳನ್ನು ತೆಗೆದುಕೊಂಡು ಬಂದು ಕಠಿಣ ಕಾನೂನನ್ನು ಜಾರಿ ಮಾಡೋದಕ್ಕೆ ಚರ್ಚೆ ಆಗುತ್ತೆ. ನೀಟ್ ಅಕ್ರಮದ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಬಗ್ಗೆಯೂ ಯೋಚನೆಯನ್ನು ಮಾಡಲಾಗುತ್ತೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया. और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही हैं. ಇವತ್ತು ಸಂಪುಟ ಸಭೆ ನಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಸೆಲ್ಫಿ ವಿಡಿಯೋವನ್ನು ಮಾಡಿದರು ಪ್ರಧಾನಿ ಮೋದಿಯವರು. ಇದು ಒಂದು ಸಾಮಾನ್ಯ ವಿಷಯವಲ್ಲ. ನಾವು ಕೂಡ ಯುವಕರ ಹಿತಾಸಕ್ತಿಯನ್ನು ಕಾಯ್ತೇವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಬಟ್ ಮರುಪರೀಕ್ಷೆಯನ್ನು ನಾವು ಬಹಳ ವೇಗವಾಗಿ ನಡೆಸಿದ್ವಿ, ಬಹಳ ವೇಗವಾಗಿ ತ್ವರಿತವಾಗಿ ನಾವು ರಿಸಲ್ಟನ್ನು ಕೂಡ ಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಏನಿದೆ, ಈ ಥರ ಇನ್ಮೇಲೆ ಸೋರಿಕೆ ಆಗಬಾರ್ದು. ಇವತ್ತು ಸಂಪುಟ ಸಭೆಯನ್ನು ನಡೆಸಲಾಗುತ್ತೆ, ಅಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಪರೀಕ್ಷಾ ಅಕ್ರಮವನ್ನು ತಡೆಯೋದಕ್ಕೆ ಕಠಿಣ ಕಾನೂನನ್ನು ತರಲು ಹೊರಟಿದೆ ಕೇಂದ್ರ. ಅಧಿಕಾರಿಗಳು ಸಿದ್ಧಪಡಿಸಿದ ಕರಡು ಮಸೂದೆಗೆ ಸಂಪುಟದಲ್ಲಿ ಅಂತಿಮ ರೂಪ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯವನ್ನು ಒದಗಿಸುವುದಕ್ಕೆ ಕೇಂದ್ರದಿಂದ ಮಹತ್ವದ ಹೆಜ್ಜೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇಂದಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕರಡು ಮಸೂದೆ ಬಗ್ಗೆ ಚರ್ಚೆ ಆಗುತ್ತೆ. ಮುಂದಿನ ವಾರವೇ ಸಂಸತ್ನಲ್ಲಿ ಹೊಸ ಮಸೂದೆ ಮಂಡನೆಗೆ ಚಿಂತನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನೀಟ್ ಅಕ್ರಮದ ಬಗ್ಗೆ ಕಠಿಣ ಕ್ರಮದ ಭರವಸೆಯನ್ನು ನೀಡಿದ್ದಾರೆ ಮೋದಿ. ಬಟ್ ನೀಟ್ ಲೀಕ್ ಆಗಿತ್ತು, ತ್ವರಿತವಾಗಿ ಪ್ರಧಾನಮಂತ್ರಿಗಳು ಸ್ಪಂದನೆಯನ್ನು ಮಾಡಲಿಲ್ಲ. ವಿದ್ಯಾರ್ಥಿಗಳು ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು, ಆ ಪ್ರೊಟೆಸ್ಟಿಗೂ ಕೂಡ ಸರಿಯಾಗಿ ಸ್ಪಂದನೆಯನ್ನು ಮಾಡಲಿಲ್ಲ ಅನ್ನೋ ಆರೋಪಗಳು ಕೂಡ ಇವೆ. ಇದೀಗ ಎಚ್ಚೆತ್ತುಕೊಂಡಂತಹ ಕೇಂದ್ರ ಈ ಪರೀಕ್ಷಾ ಅಕ್ರಮವನ್ನು ತಡೆಯೋದಕ್ಕೆ ಒಂದು ಕಠಿಣ ಕಾನೂನನ್ನು ತರೋದಕ್ಕೆ ಹೊರಟಿದೆ. ಅಧಿಕಾರಿಗಳು ಆಲ್ರೆಡಿ ಸಿದ್ಧಪಡಿಸಿದ್ದಾರೆ. ಆ ಒಂದು ಕರಡು ಮಸೂದೆಗೆ ಸಂಪುಟದಲ್ಲಿ ಇವತ್ತು ಚರ್ಚೆಯನ್ನು ಮಾಡಲಾಗುತ್ತೆ. ಕ್ಯಾಬಿನೆಟ್ ಮಿನಿಸ್ಟರ್ಗಳಿರ್ತಾರೆ, ಪ್ರಧಾನಿ ಮೋದಿ ಇರ್ತಾರೆ, ಶಿಕ್ಷಣ ಸಚಿವರು ಇರ್ತಾರೆ, ಅವರೆಲ್ಲರೂ ಕೂಡ ಕೂಡಿ ಈ ಒಂದು ಅಂತಿಮವಾಗಿ ರೂಪವನ್ನು ಕೊಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ನ್ಯಾಯವನ್ನು ಒದಗಿಸೋದಕ್ಕೆ ಕೇಂದ್ರದಿಂದ ಮಹತ್ವದ ಹೆಜ್ಜೆಯನ್ನು ಕೈಗೊಳ್ಳಲಾಗ್ತಿದೆ. ಇಂದಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕರಡು ಮಸೂದೆ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಮುಂದಿನ ವಾರವೇ ಸಂಸತ್ನಲ್ಲಿ ಹೊಸ ಮಸೂದೆ ಮಂಡನೆಗೆ ಚಿಂತನೆಯನ್ನು ಕೂಡ ಮಾಡಲಾಗುತ್ತೆ. ನೀಟ್ ಅಕ್ರಮದ ಬಗ್ಗೆ ಕಠಿಣ ಕ್ರಮದ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ದಾರೆ.